ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಸ್ನೇಹಿತರೆ. ಹಾಗಿದ್ರೆ ಸ್ನೇಹಿತರೆ, ನಿಮಗಾಗಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗುವಂಥ ಈ ಹೇರ್ ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಹಾಗಿದ್ರೆ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದವರಿಗೆಲ್ಲರೂ ಕೂಡ ವಿಡಿಯೋ ಇಷ್ಟ ಆದರೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಸ್ನೇಹಿತರೆ. ಇವಾಗ ನೋಡಿ, ನಾನು ಇದು ನೀರು ಸೋದಿಸ್ಕೊಂಡು ತೊಗೊಂಡ್ರಂಥ ನೀರು ತುಂಬಾ ಕಲರ್ ಬಿಟ್ಕೊಂಡಿರೋಂಥದ್ದಲ್ವ. ಹಾಗಿದ್ರೆ ನಿಮ್ಮ ಬಿಳಿ ಕೂದಲಲ್ಲಿ ತುಂಬಾ ನ್ಯಾಚುರಲ್ ರೀತಿ ನೀವು ಕೂಡ ಇದರಿಂದ ಕಪ್ಪು ಮಾಡ್ಕೋಬೋದು. ಅದು ಯಾವ ಥರವಾಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇವಾಗ ನೋಡಿ, ಜಾಸ್ತಿ ಜನರಿಗೆ ಏನಾಗುತ್ತೆ, ನೀವು ಎಷ್ಟೇ ಮನೇಲಿರುವಂಥ ನ್ಯಾಚುರಲ್ ಕಲರ್ ಮಾಡಿದ್ರು ಕೂಡ ಅವ್ರು ಹಚ್ಚೋದಕ್ಕೆ ಹೋಗೋಲ್ಲ. ಅವ್ರಿಗೆ ಯಾಕಂದರೆ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಹಚ್ಚಿ ರೂಢಿ ಇರುತ್ತೆ. ಹಾಗಾಗಿ ಅವರಿಗಾಗಿ ಹೇಳ್ತಾ ಇದ್ದೀನಿ ನೋಡಿ, ನೀವೇನು ಮಾಡ್ತೀರಾ, ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಹಾಗೆ ಹಚ್ಚಿಬಿಡ್ತೀರಾ. ಆ ರೀತಿ ಹಚ್ಚೋದಕ್ಕೆ ಹೋಗಬೇಡಿ. ಹಾಗಾದರೆ ನೀವು ಕೂಡ ನ್ಯಾಚುರಲ್ಗೆ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳಿಗೆ ಏನೆಲ್ಲ ಮಿಕ್ಸ್ ಮಾಡಿ ನಾವು ಹಚ್ಕೋಬೋದು, ನಮ್ಮ ಕೂದಲು ಜಾಸ್ತಿ ದಿನಗಳ ಕಾಲ ಕಪ್ಪು ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು, ನಾನು ತಲೆಗೆ ಹಚ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಯಾರೇ ಇರಲಿ, ಜೆಂಟ್ಸ್ ಇರಲಿ, ಲೇಡೀಸ್ ಇರಲಿ, ಎಲ್ರಿಗೂ ಕೂಡ ಯೂಸ್ ಮಾಡ್ಕೋಬೋದು. ಹಾಕಿದರೆ ಎಷ್ಟೇ ಬಿಳಿ ಕೂದಲಿದ್ರೂ ಕೂಡ ನಾವು ನ್ಯಾಚುರಲ್ ರೀತಿ ಅದು ಕೂಡ ಕಪ್ಪು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ನೋಡೋಣ ಬನ್ನಿ, ಯಾವ ರೀತಿ ನಾನು ತಲೆಗೆ ಹೇರ್ ಪ್ಯಾಕ್ ಹಚ್ತಾ ಇದ್ದೀನಲ್ಲ, ಇದು ಯಾವ ರೀತಿ ನಾನು ಮಿಕ್ಸ್ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಈ ಥರ ಕೂಡ ನೀವು ಮಿಕ್ಸ್ ಮಾಡಿ ಹಚ್ಕೋಬೋದು. ಹಾಗಿದ್ರೆ ಮಾಡುವಂಥ ವಿಧಾನ ಕೂಡ ನೋಡಿಬಿಡಿ. ನಾನು ಇದಕ್ಕೆ ಫಸ್ಟಿಗೆ ಒಂದು ಸ್ಟೋವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಯಲ್ಲಿ ನಾನು ಇವಾಗ ಲೋಟದ ಅಳತೆಯಿಂದ 1 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಲೋಟದಷ್ಟೇ ತೊಗೋಬೋದು. ಇವಾಗ ಅದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರು ಹಾಕಿರ್ತೀವಲ್ವ, ಆ ಲೋಟಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನಷ್ಟು ನೋಡಿ ನಾನು ಟೀ ಪುಡಿ ಹಾಕ್ತಾ ಇದ್ದೀನಿ. ದೊಡ್ಡ ಸ್ಪೂನಿಂದ 1 ಸ್ಪೂನಷ್ಟು ಹಾಕೋಬೋದು. ನಿಮ್ಮ ಮನೇಲಿ ಯಾವುದೇ ಟೀ ಪುಡಿ ಯೂಸ್ ಮಾಡಿದ್ರು ಕೂಡ ಅದು ನೀವು ಯೂಸ್ ಮಾಡ್ಕೋಬೋದು. ಅದು ಇದು ಅಂತ ಏನಿಲ್ಲ, ನೀವು ಯಾವುದು ಯೂಸ್ ಮಾಡ್ತಿರಲ್ಲ ಅದರಿಂದನೇ ಮಾಡ್ಕೊಳ್ಳಿ. ಹಾಗೆ ನೋಡಿ, 1 ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಲ್ವ, ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವಿ ಆವಾಗ ಏನಾಗುತ್ತೆ ಅಂದರೆ ಕಲರ್ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ. ಇವಾಗ ನೋಡಿ, ಕಲರ್ ಬಿಡ್ತಾ ಬರೋವಂಥದ್ದು. ಹಾಗೆ ಚೆನ್ನಾಗಿ ನೋಡಿ, 1 ಲೋಟದಷ್ಟು ನೀರು ಅರ್ಧ ಲೋಟದಷ್ಟು ಹಾಕಬೇಕು. ಅಲ್ಲಿವರೆಗೂ ನಾವು ಕುದಿಸ್ತಾನೆ ಇರಬೇಕಾಗತ್ತೆ. ಹಾಗೆ ಇದಕ್ಕೆ ಮತ್ತೇನು ಆ್ಯಡ್ ಮಾಡಬೇಕಂತ ತೋರಿಸ್ತೀನಿ. ಹಾಗೆ ಕುದೀಲಿ ಸ್ವಲ್ಪ ಹೊತ್ತು, ಚೆನ್ನಾಗಿ ಕುದಿಸ್ಕೋಬೇಕಲ್ವ. ಹಾಗಾಗಿ 1-2 ನಿಮಿಷ ಚೆನ್ನಾಗಿ ಕುದೀಲಿ. ಈ ಥರ ಏನಾರ ನೀವು ಕೆಮಿಕಲ್ ಇರುವಂಥ ಮೆಹಂದಿಗಳು ಯೂಸ್ ಮಾಡ್ತಾ ಇರ್ತಿರಲ್ಲ, ಆವಾಗ ಇದಕ್ಕೆ ನೀವು ಈ ರೀತಿ ಹಾಕ್ಕೊಂಡು ಯೂಸ್ ಮಾಡಿದ್ರೆ ಚೆನ್ನಾಗಿ ನ್ಯಾಚುರಲ್ ಆಗಿರುವಂಥ ಕಲರ್ ಮತ್ತು ಜಾಸ್ತಿ ಸಿಗುತ್ತೆ. ಹಾಗೆ ನಮ್ಮ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ನಾವು ತಲೆಗೆ ಹಚ್ಚೋದಕ್ಕಿಂತ ಸೈಡ್ ಎಫೆಕ್ಟ್ ಕೂಡ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಇವಾಗ ಇದಕ್ಕೆ ನಾನು ಒಂದು 10 ಲವಂಗ ಹಾಕ್ತಾಯಿದ್ದೀನಿ ನೋಡಿ. ಲವಂಗ ಹಾಕೋದ್ರಿಂದ ನಮ್ಮ ಕೂದಲಿಗೆ ಶೈನಾಗಿ ಕಲರ್ ಕೊಡುತ್ತೆ. ಅದು ಕೂಡ ಹಾಗೆ ಒಂದು 10 ಲವಂಗ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಕರಿಬೇವು ಕೂಡ ಹಾಕ್ಕೊಳ್ಳಿ. ನಾವು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಹಚ್ಚಿದ್ರೆ ಓನ್ಲಿ ಕಲರ್ ಮಾತ್ರ ಸಿಗುತ್ತೆ, ನಮ್ಮ ಕೂದಲು ಬೆಳವಣಿಗೆ ಏನಾಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಕೂದಲು ಬೆಳವಣಿಗೆ ಚೆನ್ನಾಗಾಗಬೇಕು, ಬ್ಲ್ಯಾಕ್ ಆಗಬೇಕಂದ್ರೆ ಈ ಥರ ಕೂಡ ಹಾಕ್ಕೋಬೇಕು. ಇವಾಗ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ನೋಡ್ತಾ ಇರ್ಬೋದು, ಕಲರ್ ತುಂಬಾ ಚೆನ್ನಾಗಿ ಬರ್ತಾ ಇರೋವಂಥದ್ದು. ಹಾಗೆ ಕರಿಬೇವು ಕೂಡ ಹಾಕಿರ್ತೀವಿ, ಅದು ಚೆನ್ನಾಗಿ ಕುದಿಸ್ಕೋಬೇಕು. ಕರಿಬೇವು ಕೂಡ ಹಾಗೆ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಇರಿ. ಇವಾಗ ಇನ್ನೂ ಕೂಡ ಕಲರ್ ಬರಬೇಕು, ಅಲ್ಲಿವರೆಗೂ ನಾನು ಕುದಿಸ್ಕೊಂಡು ತೊಗೊಳ್ತೀನಿ. ಒಂದು 5 ನಿಮಿಷವರೆಗೂ ಕೂಡ ಕುದಿಸ್ಕೊಂಡು ತೊಗೊಳ್ಳೇಬೇಕಾಗತ್ತೆ. ಈ ಥರ ಏನು ನೀವು ಮೆಹಂದಿ ಯೂಸ್ ಮಾಡುವಾಗ ಈ ಥರ ಹಾಕ್ಕೊಂಡು ನೀವೇನಾದರೂ ಹಚ್ಕೊಂಡ್ಬಿಟ್ರೆ ನಿಮ್ಮ ಕೂದಲು ತುಂಬಾ ಶೈನಾಗಿ, ನಿಮ್ಮ ಕೂದಲು ಕಪ್ಪಾಗಿ ಕಾಣಿಸುತ್ತೆ. ಯಾರಾದರೂ ಕೇಳಿದ್ರು ಕೂಡ ನೀವು ಏನು ಹಚ್ಚಿದೆ ಅಂತ ಅವರು ಕೂಡ ಕೇಳ್ತಾರೆ. ಹಾಗಾಗಿ ಎಷ್ಟು ಕಲರ್ ಆಗುತ್ತೆ ಅಂದರೆ ಅಷ್ಟು ಕಲರ್ ಆಗುತ್ತೆ ಸ್ನೇಹಿತರೆ. ಇವಾಗ ನಾನು ಕುದಿಸ್ಕೊಂಡು ತೊಗೊಂಡಿರೋಂಥದ್ದು ನೋಡಿ ನೀರು, ಅದು ಏನು ಮಾಡ್ತೀನಿ, ಒಂದು ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೊಳ್ತೀನಿ. ಇವಾಗ ನೋಡಿ, ಒಂದು ಚಾಳನಿಯಿಂದ ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ ಕಲರ್ ನೋಡಿ, ಅದರಲ್ಲಿ ಲವಂಗ ಹಾಕಿರ್ತೀವಿ, ಟೀ ಪುಡಿ ಹಾಕಿರ್ತೀವಿ, ಅದರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ಕೂದಲು ಕಪ್ಪು ಕೂಡ ಆಗುತ್ತೆ, ಕೆಂಪು ಶೈನಿಂಗು ಕೂಡ ಬಿಡುತ್ತೆ ಸ್ನೇಹಿತರೆ, ಈ ಥರ ನೀವು ನೀರು ಯೂಸ್ ಮಾಡೋದ್ರಿಂದ. ಇವಾಗ ಇದಕ್ಕೆ ನಾನು ಯಾವ ರೀತಿ ಮೆಹಂದಿ ಹಾಕ್ತೀನಿ, ಯಾವ ಮೆಹಂದಿ ಹಾಕ್ತಾಯಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ನಿಮಗೂ ಕೂಡ. ಈ ಥರ ನೀವು ಕೂಡ ಯೂಸ್ ಮಾಡ್ಬೋದು. ನಾನು ಇವಾಗ ಈ ಮೆಹಂದಿ ಯಾವ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಅದಕ್ಕೆ ನಿಶಾ ಮೆಹಂದಿ ಹಾಕ್ತಾಯಿದ್ದೀನಿ ನೋಡಿ. ನಿಶಾ ಮೆಹಂದಿ, ನೀವು ಪ್ರೇಮ್ ದುಲ್ಹನ್ ತೊಗೋಬೋದು. ನಿಮ್ಮ ಹತ್ರ ಯಾವುದೇ ಮೆಹಂದಿ ಇದ್ದರೂ ಕೂಡ ನೀವು ಈ ನೀರಲ್ಲಿ ಹಾಕ್ಕೊಂಡು ಹಚ್ಕೋಬೋದು. ಬಿಸಿ ಬಿಸಿ ಇರುವಾಗಲೇ ನಾವು ಇದು ಮೆಹಂದಿ ಅದರಲ್ಲಿ ಹಾಕಬೇಕಾಗುತ್ತೆ. ಸ್ವಲ್ಪ ನೀರು ಬಿಸಿ ಇರುವಾಗಲೇ ನೀವು ಮೆಹಂದಿ ಅದರಲ್ಲಿ ಹಾಕಿ ಕಲಿಸ್ಬಿಡಿ. ನೀವು ಈ ನೀರಲ್ಲಿ ಕಲಸಿಟ್ರೆ, ರಾತ್ರಿ ಇಡೀ ಕೂಡ ಕಲಸಿಟ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಇಲ್ಲಾಂದರೆ ನೀವು ಬೆಳಗ್ಗೆ ಯಾವಾಗಾದರೂ ಹಚ್ಕೋಬೇಕಂತ ಅಂದ್ಕೊಂಡಿರ್ತೀರಲ್ಲ, ಒಂದು 5 ನಿಮಿಷ ಮುಂಚೆನೇ ಈ ರೀತಿ ಕಲಿಸ್ಕೊಂಡು ನಿಮ್ಮ ತಲೆಗೆ ಅಪ್ಲೈ ಮಾಡಿಬಿಡಿ. ಈ ರೀತಿ ಅಪ್ಲೈ ಮಾಡಿದ್ರೆ ಕೆಮಿಕಲ್ ಇರುವಂಥ ಹೇರ್ ಮೆಹಂದಿಗಳು, ಎಷ್ಟೇ ಕಲರ್ ಇರುವಂಥ ಮೆಹಂದಿ ಇರಲಿ, ಅದು ಏನು 15ರಿಂದ 1 ತಿಂಗಳವರೆಗೂ ಕೂಡ ಅಷ್ಟೇ ಮಾತ್ರ ನಮ್ಮ ತಲೆಗೆ ಕೂತ್ಕೊಳ್ಳುತ್ತೆ. ಈ ರೀತಿ ಏನಾರ ಹಚ್ಕೊಂಡು ಬಿಟ್ಟರೆ 5 ತಿಂಗಳವರೆಗೂ ಕೂಡ ನಿಮ್ಮ ತಲೆಯಿಂದ ಕಲರ್ ಹೋಗೋದಿಲ್ಲ ಸ್ನೇಹಿತರೆ. ಹಾಗಾದರೆ ಟ್ರೈ ಮಾಡ್ಬೋದು ನೀವು ಕೂಡ. ಇವಾಗ ನೋಡಿ, ಪೂರ್ತಿ ಚೆನ್ನಾಗಿ
ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಸ್ವಲ್ಪ ಕೂಡ ಗಂಟು ಥರ ಇರಬಾರ್ದು ಅದರಲ್ಲಿ. ಹಾಗಾಗಿ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲಿಸ್ತಾ ಇರುವಾಗ ನೋಡ್ತಾ ಇರ್ಬೋದು ಕಲರ್ ಕೂಡ ಬಿಡ್ತಾ ಇರಬಾರುವಂಥದ್ದು, ಕೆಂಪಗಾಗ್ತಾ ಇರೋದು. ನಾನು ಇವಾಗ ನಿಶಾ ಮೆಹಂದಿ ತೊಗೊಂಡಿರೋಂಥದ್ದು ಬ್ಲ್ಯಾಕ್ ಮೆಹಂದಿ ತೊಗೊಂಡಿದ್ದೀನಿ. ಹಾಗಿದ್ರೆ ಸ್ವಲ್ಪ ಬ್ಲ್ಯಾಕ್ ಮತ್ತು ಕೆಂಪು ಎರಡೂ ಕೂಡ ಮಿಕ್ಸ್ ಆದಮೇಲೆ ತುಂಬಾ ಶೈನಿಯಾಗಿ ಕಾಣಿಸುತ್ತೆ ನಮ್ಮ ಕೂದಲು. ಇವಾಗ ನೋಡಿ ನಾನು ಕಲಿಸ್ಕೊಂಡು ತೊಗೊಂಡು ಒಂದು 5 ನಿಮಿಷದವರೆಗೂ ಮಾತ್ರ ಇಡ್ತೀನಿ ತಣ್ಣಗಾಗೋದಕ್ಕೆ. 5 ನಿಮಿಷ ತಣ್ಣಗಾದ್ಮೇಲೆ ನಾವು ತಲೆಗೆ ಹಚ್ಕೋಬೇಕು. ಇವಾಗ ನೋಡಿ ಅವಾಗಿನಕ್ಕಿಂತ ಇವಾಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾನೆ ಬರ್ತಾ ಇರುತ್ತೆ. ಈ ಥರ ಇರುವಾಗ ನಾವು ಸ್ವಲ್ಪ ತಣ್ಣಗಾದ್ಮೇಲೆ ನಮ್ಮ ತಲೆಗೆ ಹಚ್ಚೋಣ ಬನ್ನಿ. ಇವಾಗ ನೋಡಿ ಜೆಂಟ್ಸ್ಗಾಗಲಿ ಲೇಡೀಸ್ಗಾಗಲಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಲ್ವ. ನಾನು ಇವಾಗ ಜೆಂಟ್ಸ್ಗೆ ಹಚ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಪೂರ್ತಿ ತಲೆಯೆಲ್ಲ ನೋಡಿ ಆವಾಗಿನಕ್ಕಿಂತ ಇವಾಗ ಮತ್ತೆ ಸ್ವಲ್ಪ ಕಲರ್ ಬರ್ತಾ ಹೋಗುತ್ತೆ. ಯಾಕಂದರೆ ಅದು ಬ್ಲ್ಯಾಕ್ ಮೆಹಂದಿ ಅಲ್ವಾ, ಹಾಗಾಗಿ ಕಲರ್ ಬಿಡ್ತಾ ಬರುತ್ತೆ. ನಾನು ಇವಾಗ ತಲೆಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಬ್ರಷಿನ ಸಹಾಯದಿಂದ ನಿಮ್ಮ ತಲೆ ಪೂರ್ತಿ ಹಚ್ಕೊಂಡ್ಬಿಡಿ. ಕೈಯಿಂದ ಹಚ್ಚಿದ್ರೆ ಕೈ ಎಲ್ಲ ಪೂರ್ತಿ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಬ್ರಷಿನಿಂದನೇ ಹಚ್ಕೊಂಡ್ಬಿಡಿ. ಎಲ್ಲೆಲ್ಲಿ ಬಿಳಿ ಕೂದಲು ಜಾಸ್ತಿ ಇದೆ ಅಲ್ಲೆಲ್ಲ ಕೂಡ ಹಚ್ಕೋಬೇಕು. ಈ ಥರ ಹಚ್ಕೊಂಡು 1 ಅವರ್ 2 ಅವರ್ ಅಷ್ಟು ಬಿಟ್ಕೊಂಡು ನೀವು ತಲೆ ಸ್ನಾನ ಮಾಡ್ಕೊಂಡ್ಬಿಡಿ. ಶಾಂಪು ಮಾತ್ರ ಯೂಸ್ ಮಾಡಬಾರ್ದು. ಯಾವುದೇ ಕೆಮಿಕಲ್ ಇರುವಂಥ ಮೆಹಂದಿಗಳು ನೀವು ಹಚ್ಚಿದ ತಕ್ಷಣ ಶಾಂಪು ಯೂಸ್ ಮಾಡಬಾರ್ದು. 1 ದಿವಸ 2 ದಿವಸ ಬಿಟ್ಕೊಂಡು ನೀವು ಶಾಂಪು ಹಚ್ಕೊಂಡ್ರೆ ನಿಮ್ಮ ತಲೆಯಲ್ಲಿ ಇರುವಂಥ ಮೆಹಂದಿ ಜಾಸ್ತಿ ದಿನಗಳ ಕಾಲ ಹಾಗೆ ಬರುತ್ತೆ. ಜಾಸ್ತಿ ದಿನಗಳ ಕಾಲ ಇರಬೇಕಂದ್ರೆ ನಮ್ಮ ತಲೆ ಕೂಡ ಜಾಸ್ತಿ ವಾಶ್ ಮಾಡಬಾರ್ದು. ವಾಶ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಕಲರ್ ಎಲ್ಲ ಕೂಡ ಹೋಗ್ತಾ ಬರುತ್ತೆ. ಹಾಗಾಗಿ ಈ ರೀತಿ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿ. ನಿಮ್ಮ ಕೂದಲಿಗೆ ಜಾಸ್ತಿ ದಿನಗಳ ಕಾಲ ನಿಮ್ಮ ಕೂದಲು ಕಪ್ಪಾಗಿರುತ್ತೆ. ಇವಾಗ ನೋಡಿ ಮೆಹಂದಿ ಹಚ್ಚಿದ ತಕ್ಷಣ ಈ ರೀತಿ ಬಾಚಣಿಗೆಯಿಂದ ಬಾಚ್ಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.